ನನಗೆ ಹಲ್ಲಿನ ತೊಂದರೆ ಇದ್ದ ಕಾರಣ ದಂತ ಚಿಕಿತ್ಸಾಲಯಕ್ಕೆ ಹೋದೆನು. ಅಲ್ಲಿ ಹಲ್ಲನ್ನು ತೆಗೆಯಬೇಕೆಂದು ವೈದ್ಯರು ಹೇಳಿದರು. ನಾನು ಆತಂಕಕ್ಕೆ ಒಳಗಾದೆ ಮತ್ತು ಮಾನಸಿಕವಾಗಿ ತೊಂದರೆಗೆ ಒಳಗಾದೆ. ಹಲ್ಲು ತೆಗೆಯುವ ಪ್ರತಿಕ್ರಿಯೆಯು ನನಗೆ ತುಂಬಾ ಒತ್ತಡವನ್ನು ಉಂಟುಮಾಡಿತು ಮತ್ತು ನನ್ನ ದೇಹದ ಒಂದು ಭಾಗವನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂಬ ಚಿಂತೆಗೆ ಒಳಗಾದೆ. ಆದಾಗ್ಯೂ ನನ್ನ ನೋವಿನ ನಿವಾರಣೆಗೆ ಮತ್ತು ಆರೋಗ್ಯಕರವಾದ ಬಾಯನ್ನು ಹೊಂದಲು ಈ ಪ್ರತಿಕ್ರಿಯೆ ಬಹಳ ಮುಖ್ಯವಾಗಿದೆ ಎಂದು ನನ್ನ ದಂತ ವೈದ್ಯರು ನನಗೆ ಅರ್ಥ ಮಾಡಿಸಿದರು. ಹಲ್ಲು ಹೊರತೆಗೆದ ನಂತರ ಅಲ್ಲಿ ಖಾಲಿ ಸ್ಥಳ ಉಂಟಾಗ್ತದೆ. ನಿಮ್ಮ ನಾಲಿಗೆ ಹಲ್ಲು ಇದ್ದ ಸ್ಥಳಕ್ಕೆ 1000 ಬಾರಿ ಓಡಾಡ್ತಿರ್ತದೆ ಮತ್ತು ಪ್ರತಿ ಬಾರಿ ಅಲ್ಲಿ ಹಲ್ಲಿಲ್ಲದ ಕಾರಣ ನೀವು ವಿಷಾದಿಸುತ್ತೀರಿ. ಆದರೂ ತಾತ್ಕಾಲಿಕ ಅಸ್ವಸ್ಥತೆ ಮತ್ತು ಹೊಂದಾಣಿಕೆ ಅವಧಿಯ ನಂತರ ಹೊಸದಾಗಿ ಪುನಃ ಸ್ಥಾಪಿಸಿದ ಹಲ್ಲಿನೊಂದಿಗೆ ಜೀವನಕ್ಕೆ ಒಗ್ಗಿಕೊಳ್ಳುತ್ತೀರಿ. ನೀವು ಆ ಹಲ್ಲನ್ನು ಇನ್ನೂ ಕಾಪಾಡಬೇಕಾಗಿತ್ತೇ? ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ಅದು ಬಹಳ ನೋವು ಮತ್ತು ಸಂಕಟವನ್ನು ನಿಮಗೆ ಉಂಟು ಮಾಡುತ್ತಿತ್ತು. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗಿರುವ ಕಷ್ಟಗಳನ್ನು ಬಿಟ್ಟು ಹಾಕಿ ಮುಂದುವರಿಯಿರಿ. ನೀವು ನಿರಾಶೆ, ದುಃಖ ಎಲ್ಲವನ್ನು ಬಿಟ್ಟು ಮುಂದೆ ಹೋಗಲು ನೀವು ನಿರ್ಧರಿಸಿದ ಹೊರತು ಇದು ಸಂಭವಿಸುವುದಿಲ್ಲ ಎಂದು ನಾನು ಅರಿತುಕೊಂಡೆ. ಹಿಂದಿನದನ್ನು ಬಿಟ್ಟು ಬಿಡುವುದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೀವು ವಿಶ್ವಾಸದಿಂದ ಹೆಜ್ಜೆ ಇಡುವಾಗ ದೇವರು ನಿಮಗೆ ಸಹಾಯ ಮಾಡುತ್ತಾನೆ ಹಾಗೂ ನಿಮ್ಮನ್ನು ಬಲಪಡಿಸುತ್ತಾನೆ. ಬಲಹೀನತೆಯಲ್ಲಿ ದೇವರ ಬಲವು ನಿಮಗೆ ಪೂರ್ಣ ಸಾಧಕವಾಗುವುದು ಎಂದು ಬೈಬಲ್ ಹೇಳುತ್ತದೆ.